ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಅಖಂಡ ಭಾರತದ ಸಂಸ್ಕೃತಿ ಮತ್ತು ಇತಿಹಾಸದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ ದೇಶದ ಮಣ್ಣಿನಲ್ಲಿ ಅನೇಕ ಜನ ವೀರ ಯೋಧರು ಜನಿಸಿದ್ದಾರೆ. ಅದರಲ್ಲಿ ಕೆಲವು ವೀರರ ಇತಿಹಾಸವನ್ನು ಹೇಳಿದರೆ ಇನ್ನು ಕೆಲವು ವೀರರನ್ನು ಇತಿಹಾಸದ ಪುಟಗಳಿಂದ ತೆಗೆದುಹಾಕಿದರು. ಅಂಥವರಲ್ಲಿ ನಾವು ಇಂದು ತಿಳಿದುಕೊಳ್ಳುವುದು ವೀರ ಮರಾಠ ಯಸಾಜಿ ಕಂಕ್. ಯಸಾಜಿ ಕಂಕ್ರವರ ಬಗ್ಗೆ ಮಹಾರಾಷ್ಟ್ರದ ಜನರಿಗೆ ಗೊತ್ತಿದೆ, ಆದರೆ ನಮ್ಮ ದೇಶದ ಅನೇಕ ಜನರಿಗೆ ಅವರ ಹೆಸರಿನಿಂದ ಅಪರಿಚಿತರು. ಇಂದಿನ ವಿಡಿಯೋದಲ್ಲಿ ನಾವು ಯಸಾಜಿ ಕಂಕ್ರವರ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಯಸಾಜಿ ಕಂಕ್ರವರು ಛತ್ರಪತಿ ಶಿವಾಜಿ ಮಹಾರಾಜರ ಆದೇಶದ ಮೇರೆಗೆ ಒಂದು ವಿಶಾಲ ಆನೆಯನ್ನು ಸೀಳಿ ಹಾಕಿ ಕುತುಬ್ ಶಾಹಿ ಸುಲ್ತಾನರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡಿತು. ಕತೆ ಶುರುವಾಗುವುದು 1674ರಂದು. ಶಿವಾಜಿ ಮಹಾರಾಜರಿಗೆ ರಾಜ್ಯಾಭಿಷೇಕವಾಗಿ ಸುವರ್ಣ ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದರು. ಈಗ ಶಿವಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಮಹಾರಾಜರಾಗಿದ್ದರು. ಮರಾಠ ಸಾಮ್ರಾಜ್ಯವು ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ಪ್ರತ್ಯೇಕವಾದ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದು ನಿಂತಿತ್ತು. ಇದು ಇಡೀ ಮುಘಲ್ ಸಾಮ್ರಾಜ್ಯದಲ್ಲೇ ದಂಗೆಬ್ಬಿಸಿತು. ಅತ್ತ ಶಿವಾಜಿ ಮಹಾರಾಜರ ಬೆಳೆಯುತ್ತಿರುವ ಸಾಮ್ರಾಜ್ಯದ ಅಬ್ಬರವನ್ನು ತಡೆಯುವುದು ಅಸಾಧ್ಯವಾಗಿದ್ದರೆ, ಅತ್ತ ಅನೇಕ ವರ್ಷಗಳಿಂದ ನಡೆಯುತ್ತಿರುವ ಇಸ್ಲಾಮಿ ಆಕ್ರಮಣಗಳಿಂದ ದಕ್ಷಿಣ ಭಾರತವು ಅಸ್ತವ್ಯಸ್ತವಾಗಿತ್ತು. ಇದರಿಂದಾಗಿ ದಕ್ಷಿಣ ಭಾರತದಿಂದ ಆದಿಲ್ ಶಾಹಿ ಸುಲ್ತಾನರ ಆಡಳಿತವನ್ನು ಕೊನೆಗಾಣಿಸಲು 6 ಅಕ್ಟೋಬರ್ 1676ರಂದು ವಿಜಯದಶಮಿಯ ಮುಹೂರ್ತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ದಂಡೆತ್ತಿ ದಕ್ಷಿಣ ಭಾರತದತ್ತ ಬಂದರು. ಇದರಲ್ಲಿ ಸುಮಾರು 25,000 ಕುದುರೆ ಸವಾರರು, 40,000 ಕಾಲ್ದಳ ಸೈನ್ಯದವರಿದ್ದರು. ಮರಾಠ ಸೈನಿಕರು ಹರ ಹರ ಮಹಾದೇವ ಎಂಬ ಘೋಷಣೆಯನ್ನು ಕೂಗುತ್ತಾ ವೈರಿ ಎದೆಯನ್ನು ಸೀಳುತ್ತಾ ಭಾಗ್ಯನಗರಕ್ಕೆ ಬಂದು ನಿಂತರು. ಭಾಗ್ಯನಗರ ಅಂದರೆ ಇಂದಿನ ಹೈದರಾಬಾದ್. ಅಂದಿನ ಭಾಗ್ಯನಗರದ ಶಾಸಕ ಅಬೋಲ್ ಹಸನ್ ಕುತುಬ್ ಶಹ. ಆ ಕಾಲದಲ್ಲಿ ದಕ್ಷಿಣ ಭಾರತದಿಂದ ಹಿಡಿದು ದಿಲ್ಲಿ ಸುಲ್ತಾನರವರೆಗೆ ಪ್ರತಿಯೊಬ್ಬರು ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಿನಿಂದ ನಡುಗುತ್ತಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯು ದೇಶ ವಿದೇಶದಲ್ಲಿ ಗಾಳಿಯಂತೆ ಹಬ್ಬಿತು ಮತ್ತು ಅವರ ಶೌರ್ಯ ಪರಾಕ್ರಮದ ಕಥೆಯು ಭಾಗ್ಯನಗರದ ಜನರು ಮತ್ತು ಕುತುಬ್ ಶಾಹಿ ಸುಲ್ತಾನರು ಕೇಳಿದ್ದರು. ಆ ಸಾಕ್ಷಾತ್ ಯುಗ ಪುರುಷ ಭಾಗ್ಯನಗರಕ್ಕೆ ಬರುತ್ತಿದ್ದಾನೆ ಎಂಬ ವಿಷಯವು ಬೆಂಕಿಗಿಂತಲೂ ವೇಗವಾಗಿ ಹರಡಿತು. ಅವರನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ದರು. ಇಡೀ ಭಾಗ್ಯನಗರವನ್ನು ಭವ್ಯವಾಗಿ ದಿವ್ಯವಾಗಿ ಸಿಂಗರಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಭಾಗ್ಯನಗರವನ್ನು ಪ್ರವೇಶಿಸುತ್ತಲೇ ಅವರನ್ನು ಭವ್ಯವಾಗಿ ಸ್ವಾಗತಿಸಿದರು. ಈಗ ಛತ್ರಪತಿ ಶಿವಾಜಿ ಮಹಾರಾಜರು ಕುತುಬ್ ಶಾಹಿ ಸುಲ್ತಾನರ ಅರಮನೆಯಲ್ಲಿದ್ದರು. ಆಗಿನ ಕಾಲದ ಶಾಸಕ ಅಬೋಲ್ ಹಸನ್ ಕುತುಬ್ ಶಾ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತನ್ನ ಕುದುರೆ, ಆನೆ, ಯುದ್ಧ ತೋಪುಗಳು, ಸೈನಿಕರು, ಅನೇಕ ಯುದ್ಧ ಸಾಮಗ್ರಿಗಳನ್ನು ಪರಿಚಯ ಮಾಡಿಸಿದ ಮತ್ತು ಶಿವಾಜಿಯ ಸೈನ್ಯದತ್ತ ನೋಡಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ. ಮಹಾರಾಜರೇ, ನಾನು ನಿಮ್ಮ ಸೈನಿಕರಲ್ಲಿ ಅನೇಕ ಸಾವಿರಾರು ಜನರ ಸೈನಿಕರನ್ನು ನೋಡಿದ್ದೇನೆ, ಆದರೆ ಅದರಲ್ಲಿ ಒಂದು ಆನೆ ಇಲ್ಲವಲ್ಲ, ಅದೇಕೆ? ಮರಾಠರ ಪ್ರದೇಶವು ಹೆಚ್ಚು ಎತ್ತರದಲ್ಲಿದ್ದವು. ಅದರಲ್ಲಿ ಆನೆಗಳನ್ನು ತೊಡಗಿಸುವುದೆಂದರೆ ಸೈನ್ಯದ ವೇಗವನ್ನು ಕುಗ್ಗಿಸುವುದು. ಮರಾಠರು ಒಂದು ಸಿಡಿಲಿನಂತೆ, ಯಾವಾಗ ಬರುತ್ತಾರೆ ಯಾವಾಗ ಹೋಗುತ್ತಾರೆ ಇದನ್ನು ಯೋಚಿಸುವುದರಲ್ಲೇ ಅವರು ಯುದ್ಧವನ್ನು ಗೆದ್ದು ಶತ್ರುವನ್ನು ಸೋಲಿಸುತ್ತಿದ್ದರು. ಅದಕ್ಕೆ ಶಿವಾಜಿ ಮಹಾರಾಜರು ಉತ್ತರಿಸಿದರು, ನಮ್ಮ ಅರಣ್ಯ ಪ್ರದೇಶದಲ್ಲಿ ಹೆಚ್ಚು ಪ್ರದೇಶವು ಎತ್ತರ ಭಾಗದಲ್ಲಿದ್ದರಿಂದ ಆನೆಗಳ ಏನು ಕೆಲಸ? ನಮ್ಮ ಹತ್ತಿರ ಆನೆ ಇಲ್ಲ, ಅದನ್ನು ನಾನು ಒಪ್ಪುತ್ತೇನೆ. ಆದರೆ ಆನೆಯಷ್ಟೇ ಬಲಿಷ್ಠರಾದ 50,000 ಸೈನಿಕರಿದ್ದಾರೆ. ಅವರು ಒಂದು ವಿಶಾಲ ಆನೆಯನ್ನು ಕೂಡ ಸೋಲಿಸಬಲ್ಲರು. ಇದನ್ನು ಕೇಳಿದ ಅಬೋಲ್ ಹಸನ್ ಕುತುಬ್ ಶಾ ಆಶ್ಚರ್ಯಚಕಿತಗೊಂಡು ನಸುನಗುತ್ತಾ ಕೇಳಿದ, ಆನೆಯಷ್ಟು ಬಲಿಷ್ಠರಾದ ಮನುಷ್ಯನಿ ಅದೇಗೆ ಸಾಧ್ಯ? ಹೌದಾ? ಹಾಗಾದರೆ ನಮ್ಮ ಆಸ್ಥಾನದಲ್ಲಿರುವ ಆನೆಯನ್ನು ಸೋಲಿಸುವಂತಹ ಕ್ಷಮತೆಯುಳ್ಳ ನಿಮ್ಮಲ್ಲಿ ಯಾರಾದರೂ ಇಂಥ ವೀರ ಯೋಧನಿದ್ದಾನೆಯೇ? ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಉತ್ತರಿಸಿದರು, ಹೌದು, ಇದ್ದಾರೆ. ಬೇಕಾಗಿದ್ದರೆ ನೀನು ಒಮ್ಮೆ ಪ್ರಯತ್ನ ಮಾಡಿ ನೋಡು. ಕುತುಬ್ ಶಹನಿಗೆ ಅವರ ಮಾತಿನ ಮೇಲೆ ವಿಶ್ವಾಸವಿರಲಿಲ್ಲ. ಅವನು ಪ್ರತಿಯೊಬ್ಬ ಮರಾಠನನ್ನು ಗಮನಿಸುತ್ತಾ ಒಬ್ಬ ಮರಾಠನನ್ನು ಕೈತೋರಿಸಿದ. ಅವರು ಸುಮಾರು 7 ಫೂಟ್ ಎತ್ತರವಿದ್ದ. ಅವರೇ ಯಸಾಜಿ ಕಂಕ್. ಯಸಾಜಿ ಕಂಕ್ರವರ ಜನನ ಪುಣೆ ಬಳಿ ಇರುವ ಬುತೊಂಡೆ ಗ್ರಾಮದಲ್ಲಿ 1626ರಂದಾಯಿತು. ಅವರು ಶಿವಾಜಿ ಮಹಾರಾಜರ ಬಾಲ್ಯ ಸ್ನೇಹಿತ ಮತ್ತು ಅವರ ಪ್ರಮುಖ ವೀರರಲ್ಲಿ ಒಬ್ಬರಾಗಿದ್ದರು.
ಛತ್ರಪತಿ ಶಿವಾಜಿ ಮಹಾರಾಜರವರ ಚಿಕ್ಕ ವಯಸ್ಸಿನಲ್ಲಿ ಯಾವ ಸೈನಿಕರೊಂದಿಗೆ ಹೈಂದವಿ ಸ್ವರಾಜ್ಯದ ಪ್ರಮಾಣ ಮಾಡಿದರೋ ಅವರಲ್ಲಿ ಒಬ್ಬರು ಯಸಾಜಿ ಕಂಕರವರು ಆಗಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜರಿಂದ ಹಿಡಿದು ಅವರ ಮಗನಾದ ಛತ್ರಪತಿ ಸಂಭಾಜಿ ಮಹಾರಾಜರವರೆಗೂ ಅವರು ಮಾಡಿದ ಪ್ರತಿಯೊಂದು ಯುದ್ಧ ಆಂದೋಲನಗಳಲ್ಲೂ ಅವರಿಗೆ ಸಹಕರಿಸಿ ಮೊಘಲರನ್ನು ಮಣ್ಣು ಮುಕ್ಕಿಸಿದ್ದಾರೆ. ಸಹ್ಯಾದ್ರಿ ಮಣ್ಣಿನಲ್ಲಿ ಬೆಳೆದ ಈ ಮರಾಠ ವೀರ ಯಸಾಜಿ ಕಂಕ್ ನೋಡಲು ಬಹಳ ಸರಳವಾಗಿದ್ದು, ದೇಹದಿಂದ ಬಲಿಷ್ಠವಾಗಿದ್ದು, ಅಂಗದ ಮೇಲೆ ಹಾಕೊಂಡಿದ್ದ ಆ ಕುರ್ತಾ, ತುಟಿಗಳ ಮೇಲೆ ದೊಡ್ಡದಾದ ಮೀಸೆ, ಕೈಯಲ್ಲಿ ಖಡ್ಗ, ಬೆನ್ನಲ್ಲಿ ಕವಚ, ರಕ್ತದ ಕಣಕಣದಲ್ಲೂ ಸಹ್ಯಾದ್ರಿ ಮಣ್ಣಿನ ಆ ವೀರ ಭಾವನೆಯನ್ನು ಹೊಂದಿರುವ ಯಸಾಜಿ ಕಂಕ್ ಆನೆಯೊಂದಿಗೆ ಹೋರಾಡಲು ಮುನ್ನಡೆದ. ಯಸಾಜಿ ಕಂಕ್ರವರು ಆನೆಯೊಂದಿಗೆ ಹೋರಾಡಲು ಒಪ್ಪಿದಾಗ ಸುಲ್ತಾನನು ಅವರಲ್ಲಿ ಕೇಳಿದ, ನಿನಗೆ ಆನೆಯೊಂದಿಗೆ ಹೋರಾಡಲು ಭಯವಿಲ್ಲವೇ? ಇದನ್ನು ಕೇಳಿದ ಯಸಾಜಿ ಕಂಕ್ರವರು ಮುಗುಳು ನಗೆಯನ್ನು ನಕ್ಕು ಹೀಗೆ ಹೇಳಿದರು, ಇಲ್ಲ, ನಾವು ಯಾರಿಗೂ ಹೆದರುವುದಿಲ್ಲ, ಆದರೆ ನಮ್ಮಿಂದ ಎಲ್ಲರೂ ಹೆದರುತ್ತಾರೆ. ಆನೆಯೊಂದಿಗೆ ಯುದ್ಧ ಮಾಡಲು ದಿನ ಮತ್ತು ಸಮಯವನ್ನು ನಿಗದಿಪಡಿಸಿದರು. ಅರಮನೆಯ ಕ್ರೀಡಾಂಗಣದಲ್ಲಿ ದೊಡ್ಡದಾದ ಒಂದು ವಿಶಾಲ ವೃತ್ತವನ್ನು ರಚಿಸಿದರು. ಒಂದು ಆನೆ ಮತ್ತು ಮನುಷ್ಯನ ಯುದ್ಧವಾಗುತ್ತಿದೆ ಎಂದು ಭಾಗ್ಯನಗರದಲ್ಲಿ ಡಂಗುರ ಸಾರಿದರು. ಯುದ್ಧವನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ದರು. ಎಲ್ಲರೂ ಪರಸ್ಪರ ಇದನ್ನೇ ಚರ್ಚಿಸುತ್ತಿದ್ದರು. ಈ ಮನುಷ್ಯ ಆನೆಯನ್ನು ಹೇಗೆ ಸೋಲಿಸುತ್ತಾನೆ? ಇದಂತೂ ಅಸಾಧ್ಯ. ಆದರೆ ಅಸಾಧ್ಯವಾದ ಕೆಲಸಗಳನ್ನು ಸಾಧ್ಯವಾಗಿ ಮಾಡುವುದೇ ಈ ದಖನ್ನಿನ ಮರಾಠರ ಕೆಲಸ. ಕೊನೆಗೂ ಈ ಯುದ್ಧದ ಗಳಿಗೆ ಬಂದಿತು. ಯಸಾಜಿ ಕಂಕ್ರವರು ಛತ್ರಪತಿ ಶಿವಾಜಿ ಮಹಾರಾಜರ ಅಪ್ಪಣೆಯನ್ನು ತೆಗೆದು ಆನೆಯೊಂದಿಗೆ ಹೋರಾಡಲು ಮುನ್ನಡೆದ. ಕುತುಬ್ ಶಹಾನು ತನ್ನ ಮಂತ್ರಿಯನ್ನು ಉದ್ದೇಶಿಸಿ ಹೇಳಿದ, ಆ ಆನೆಗೆ ಮದಿರವನ್ನು ಕುಡಿಸಲು ಹೇಳಿದ. ಆನೆಗೆ ಮದ್ದೇರಿದಾಗ ಆನೆಯನ್ನು ಹಿಡಿಯಲು 25 ಬಲಿಷ್ಠ ಜನರು ಬೇಕಾಗುತ್ತಿದ್ದರು. ಇದರಿಂದ ನೀವು ಯೋಚಿಸಬಹುದು ಆ ಆನೆ ಅದೆಷ್ಟು ಬಲಿಷ್ಠವಾಗಿತ್ತೆಂದು. ಹಿಂದೂಸ್ತಾನದಲ್ಲಿ ಇಂಥ ಘಟನೆಯು ಮೊಟ್ಟ ಮೊದಲ ಬಾರಿಗೆ ಆಗುತ್ತಿತ್ತು. ಒಂದು ಆನೆಯನ್ನು ಎದುರಿಸಲು ಒಬ್ಬ ಮನುಷ್ಯ ಮೈದಾನದಲ್ಲಿ ನಿಂತಿದ್ದ. ಮದ್ದೇರಿದ ಆನೆಯು ರಣರಂಗಕ್ಕೆ ಧಾವಿಸಿ ಬಂದಿತು. ಅದು ಬರುತ್ತಲೇ ಯಸಾಜಿ ಕಂಕರವನ್ನು ನೋಡಿ ಅತಿ ಉತ್ಸಾಹಿತನಾಗಿ ಅವರ ಮೇಲೆ ದಾಳಿ ಮಾಡಲು ಬಂದಿತು. ಇನ್ನೇನು ದಾಳಿ ಮಾಡುವಷ್ಟರಲ್ಲಿ ಯಸಾಜಿ ಕಂಕರವರು ತಮ್ಮ ಬಲಗಡೆ ಜಿಗಿದರು. ಒಮ್ಮೆ ಈ ಕಡೆಯಾದರೆ ಇನ್ನೊಮ್ಮೆ ಆ ಕಡೆ, ಹೀಗೆ ಆನೆಯನ್ನು ಓಡಾಡಿಸುತ್ತಾ ಅದನ್ನು ಇನ್ನೂ ರೊಚ್ಚಿಗೆಬ್ಬಿಸಿದರು. ಆನೆ ಅದರ ಪೂರ್ತಿ ಶಕ್ತಿಯೊಂದಿಗೆ ಯಸಾಜಿ ಕಂಕರವರನ್ನು ತುಳಿಯಲು ಪ್ರಯತ್ನಿಸಿತು. ಆದರೆ ಯಸಾಜಿ ಕಂಕರವರು ಒಂದು ಮಗು ಬೊಂಬೆಯೊಂದಿಗೆ ಆಟವಾಡಿದಂತೆ ಆಟವಾಡುತ್ತಿದ್ದರು. ಯುದ್ಧವನ್ನು ನೋಡಲು ಬಂದವರೆಲ್ಲ ಯಸಾಜಿ ಕಂಕರವರ ಮೇಲೆ ಅವರ ಗಮನವನ್ನಿರಿಸಿದ್ದರು. ವೀಕ್ಷಕರು ಅವರ ಜೀವವನ್ನು ಬಿಗಿ ಹಿಡಿದು ಈ ಭಯಾನಕ ದೃಶ್ಯವನ್ನು ನೋಡುತ್ತಿದ್ದರು. ಇದೇ ರೀತಿ ಈ ಆಟವು ಮುಂದುವರಿಯುತ್ತಿತ್ತು. ಆ ಕಡೆ ಈ ಕಡೆ ಓಡಿ ಓಡಿ ಆನೆಯು ಪೂರ್ತಿಯಾಗಿ ಸುಸ್ತಾಗಿ ಆರ್ಭಟವನ್ನು ನಿಲ್ಲಿಸಿತು. ಯಸಾಜಿ ಕಂಕರವರು ಅವರ ಪೂರ್ತಿ ಬಲದಿಂದ ಅದರ ತಲೆಗೆ ಹೊಡೆದು ಆನೆಯ ಕಥೆಯನ್ನು ಮುಗಿಸಬಹುದಾಗಿತ್ತು. ಆದರೆ ಯಸಾಜಿ ಕಂಕರವರು ಹಾಗೆ ಮಾಡಲಿಲ್ಲ. ಸಹ್ಯಾದ್ರಿ ಮಣ್ಣಿನ ವೀರನು ತನ್ನ ಬುದ್ಧಿಯನ್ನು ಉಪಯೋಗಿಸಿ ಆನೆಯನ್ನು ಪೂರ್ತಿ ಬಲದಿಂದ ತಳ್ಳಿದ. ಆನೆಯು ಈ ಸಂದರ್ಭವನ್ನು ಉಪಯೋಗಿಸಿ ಯಸಾಜಿ ಕಂಕರವನ್ನು ತನ್ನ ಪೂರ್ತಿ ಬಲದಿಂದ ತನ್ನ ಸೊಂಡಿಲಲ್ಲಿ ಹಿಡಿದುಕೊಂಡಿತು. ಯಸಾಜಿ ಕಂಕರವರು ಅವರ ಪೂರ್ತಿ ಶಕ್ತಿಯಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರು. ಆದರೆ ಕೈಗೆ ಸಿಕ್ಕ ಬೇಟೆಯನ್ನು ಆನೆ ಹೇಗೆ ಬಿಡುತ್ತಿತ್ತು? ಮೈದಾನದಲ್ಲಿದ್ದವರೆಲ್ಲರೂ ಇದನ್ನೇ ಚರ್ಚಿಸುತ್ತಿದ್ದರು. ಈ ಭಯಾನಕದ ದೃಶ್ಯ ಅಂತ್ಯ ಹೇಗಾಗುತ್ತದೆ ಎಂದು ಎಲ್ಲರೂ ಯೋಚಿಸುತ್ತಿದ್ದರು. ಯಸಾಜಿ ಕಂಕರವರ ಕತೆ ಮುಗಿಯಿತು. ಈ ಯುದ್ಧವನ್ನು ಆನೆಯೇ ಗೆಲ್ಲುತ್ತದೆ ಎಂದು. ಆದರೆ ಯಾರ ಜೀವನದ ಪ್ರೇರಣಾ ಸ್ಥಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿದ್ದರು ಅವರಿಗೆ ಸೋಲೆಂಬುದೇ ಇರಲಿಲ್ಲ. ಅದಕ್ಕಾಗಿ ಯಸಾಜಿ ಕಂಕರವರವರ ಪೂರ್ತಿ ಶಕ್ತಿ ಹಾಕಿ ಆನೆಯ ಸೊಂಡಲಿನಿಂದ ಹೊರಬಂದರು. ಆನೆಯ ಸೊಂಡಲಿನಿಂದ ಕೆಳಬಂದ ಯಸಾಜಿ ಕಂಕರವರು ಅವರ ಬರಿ ಖಡ್ಗದಿಂದ ಆನೆಯ ಸೊಂಡಲಿಗೆ ಜೋರಾಗಿ ಒಂದು ಪ್ರಹಾರವನ್ನು ಮಾಡಿದರು. ಇದರ ಪರಿಣಾಮವಾಗಿ ಆನೆಯ ಸೊಂಡಲು ತುಂಡಾಗಿ ನೆಲಕ್ಕೆ ಬಿದ್ದಿತು. ಈ ಪ್ರಹಾರವು ಎಷ್ಟು ಬಲವಾಗಿತ್ತೆಂದರೆ ಇದರ ಪರಿಣಾಮದಿಂದ ಆನೆಯು ಹುಚ್ಚರಂತೆ ಆ ಕಡೆಯಿಂದ ಈ ಕಡೆ ಓಡಾಡತೊಡಗಿತು. ಕುತುಬ್ ಶಹಾನಿಗೆ ಅವನ ಕಣ್ಣಿನ ಮೇಲೆ ನಂಬಿಕೆಯಾಗಲಿಲ್ಲ. ಸರಳತೆಯಿಂದ ಕೂಡಿದ ಈ ದಖನ್ನಿನ ಮರಾಠರು ಒಂದು ವಿಶಾಲವಾದ ಆನೆಯನ್ನು ಯುದ್ಧ ಭೂಮಿಯಲ್ಲಿ ಹೇಗೆ ಸೋಲಿಸಿದರೆಂದು ಈ ದೃಶ್ಯವು ಕುತುಬ್ ಶಹಾನ ವಿಚಾರಗಳಿಗೆ ಎಟುಕದಷ್ಟು ದೂರದಲ್ಲಿತ್ತು. ಅವನು ಇದನ್ನೇ ಯೋಚಿಸುತ್ತಿರುವುದು, ಹೇ ಅಲ್ಲಾ, ಮರಾಠರು ಅವರ ಮಕ್ಕಳಿಗೆ ಏನನ್ನು ತಿನ್ನಿಸುತ್ತಾರೆ? ಅವರು ಅಂತಹ ವಿಶಾಲ ಆನೆಯನ್ನು ಸೋಲಿಸಿದರು. ನಮ್ಮ ಆಸ್ಥಾನದಲ್ಲಿದ್ದ ಯಾವ ಒಬ್ಬ ಸೈನಿಕನಿಗೂ ಇಷ್ಟು ಧೈರ್ಯವಾಗಲಿ ಶಕ್ತಿಯಾಗಲಿ ಇಲ್ಲ. ಯಸಾಜಿ ಕಂಕರವರ ಇಂತಹ ಪರಾಕ್ರಮವನ್ನು ನೋಡಿ ಕುತುಬ್ ಶಹಾನಿಗೆ ಅವರನ್ನು ಭೇಟಿಯಾಗದೇ ಇರಲು ಆಗಲಿಲ್ಲ ಮತ್ತು ಅವರನ್ನು ಭೇಟಿಯಾಗಿ ಅವರಲ್ಲಿ ಕೇಳಿದ, ನೀನು 2-2.5 ಗಂಟೆಗಳಿಂದ ಒಂದು ಆನೆಯೊಟ್ಟಿಗೆ ಹೋರಾಡುತ್ತಿದ್ದೆ. ನೀನು ಬೇಕಿದ್ದರೆ ಅದರ ಬೆನ್ನಿಗೆ ಖಡ್ಗವನ್ನು ಹಾಕಿ ಅದರ
ಆಟವನ್ನು ನಿಲ್ಲಿಸಬಹುದಾಗಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ, ಏಕೆ? ಅದಕ್ಕಾಗಿ ಯಸಾಜಿ ಕಂಕರವರು ಉತ್ತರಿಸಿದರು, ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ನಮಗೆ ಶತ್ರುವಿನ ಎದೆಗೆ ಸೀಳುವನ್ನು ಹೇಳಿಕೊಟ್ಟಿದ್ದಾರೆ, ಅವರ ಬೆನ್ನಿಗೆ ಖಡ್ಗವನ್ನು ಹಾಕುವುದನ್ನಲ್ಲ. ಯಾಕೆಂದರೆ ವೈರಿಯ ಎದೆ ಸೀಳುವ ದಕ್ಕನ್ನಿನ ಮರಾಠರು ನಾವು. ಈ ಉತ್ತರವನ್ನು ಕೇಳಿದ ಕುತುಬ್ ಶಹನು ಸುಮ್ಮನಾದ. ನೋಡಿ, ಇಂತಹ ವೀರರು ನಮ್ಮ ಯಸಾಜಿ ಕಂಕರು. ಛತ್ರಪತಿ ಶಿವಾಜಿ ಮಹಾರಾಜರ ಆದೇಶದ ಮೇಲೆ ಒಂದು ವಿಶಾಲವಾದ ಆನೆಯನ್ನೇ ಸೀಳಿ ಹಾಕಿ ಇಡೀ ಕುತುಬ್ ಶಹ ಮನೆತನವನ್ನೇ ಆಶ್ಚರ್ಯಚಕಿತರನ್ನಾಗಿ ಮಾಡಿತು. ವೀಕ್ಷಕರೇ, ಇವತ್ತಿನ ವಿಡಿಯೋಯು ಮರಾಠ ಪ್ರೊಡಕ್ಷನ್ ಎಂಬ ಚಾನಲ್ನಿಂದ ಒಂದು ಭಾಗವನ್ನು ಅನುವಾದಿಸಲಾಗಿದೆ. ನಿಮಗೆ ಹಿಂದಿ ಭಾಷೆ ಬರುತ್ತದೆ ಎಂದರೆ ನೀವು ಈ ಚಾನಲ್ನಿಂದ ಮರಾಠರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದು. ಇವತ್ತಿನ ವಿಷಯ ಇಲ್ಲಿಗೆ ಮುಗಿಯಿತು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರೊಂದಿಗೆ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ವಂದನೆಗಳನ್ನು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಜೈ ಶ್ರೀರಾಮ್.